ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ನಾನಿವತ್ತು ನಿಮಗೋಸ್ಕರ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಆದಂಥ ಒಂದು ಬನಾನಾ ಸ್ಮೂತಿ ಅಥವಾ ಶೇಕ್, ನೀವು ಜ್ಯೂಸ್ ಯಾವುದಾದ್ರೂ ಅನ್ಕೋಬೋದು. ಸೊ ಇದನ್ನು ನಾನು ನಿಮಗೋಸ್ಕರ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಆ್ಯಂಡ್ ಅದರಿಂದ ಏನು ಯೂಸಸ್ ಅಂತಲೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ಮಾಡೋಣ, ಯಾವ ರೀತಿಯಾಗಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ನಾನಿಲ್ಲಿ ಬನಾನಾ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದೇ ಒಂದು ಬನಾನಾ ತೊಗೊಳ್ತೀನಿ. ನಿಮ್ಗೆ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ನೀವು ಅಷ್ಟು ಬನಾನಾನ ತೊಗೊಳ್ಳಿ. ಸೊ ನಾನು ಇದರಲ್ಲಿ ಒಂದು ಬನಾನಾ ತೊಗೊಳ್ತೀನಿ, ಓಕೆನಾ. ಸೊ ಅದಾದಮೇಲೆ ನಾನಿಲ್ಲಿ 1 ಗ್ಲಾಸ್ ಅಷ್ಟು ಮಿಲ್ಕ್, ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ಹನಿನ ತೊಗೊಂಡಿದ್ದೀನಿ. ಶುಗರ್ನ ಸ್ಕಿಪ್ ಮಾಡ್ಕೊಳ್ಳಿ, ಹನಿನ ಆ್ಯಡ್ ಮಾಡ್ಕೊಳ್ಳಿ. ಆದರೆ ಏನಂದರೆ ನಿಮಗೆ ಬಾಳೆಹಣ್ಣಲ್ಲಿ ನಿಮಗೆ ಸ್ವೀಟ್ ಅಂಶ ಇರೋದ್ರಿಂದ ಜಾಸ್ತಿ ಶುಗರ್ ಅಥವಾ ಹನಿ ಬೇಕಾಗಲ್ಲ. ಸೊ ಈಗ ನಾನಿಲ್ಲಿ ಸ್ವಲ್ಪ ಕೋಲ್ಡ್ ವಾಟರ್ನ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಐಸ್ ಕ್ಯೂಬ್ಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಯಾವ್ಯಾವ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೇನೆ. ಸೊ ನಾನಿಲ್ಲಿ ಡೇಟ್ಸ್ನ ನಾನು ತೊಗೊಂಡಿದ್ದೀನಿ, ಇಲ್ಲಿ 2 ಡೇಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ 2 ವಾಲ್ನಟ್ನ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಒಂದು 5 ಗೋಡಂಬಿ ಹಾಗೂ ಒಂದು 5 ಬಾದಾಮ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಒಂದು 5 ಗೋಡಂಬಿ ಆ್ಯಂಡ್ 5 ಬಾದಾಮ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನಾನು ಇದನ್ನು ಮಾಡಲಿಕ್ಕೆ ಮುಂಚೆನೇ ಒಂದು 5 to 10 ಮಿನಿಟ್ಸ್ ಬಿಫೋರೇ ನಾನು ಇದನ್ನು ಸ್ವಲ್ಪ ಉಣಿಲಿಕ್ಕೆ ಇಟ್ಟಿದ್ದೆ. ಸೊ ಫ್ರೆಂಡ್ಸ್, ನಮಗೆ ಇದೆಲ್ಲ ನಾವು ಡೈಲಿ ಲೈಫಲ್ಲಿ ತೊಗೊಳ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಇದನ್ನ ತೊಗೊಳೋದ್ರಿಂದ ಏನು ಯೂಸ್ ಅಂತ ನಮಗೆ ಗೊತ್ತಿರಬೇಕಲ್ವಾ. ಸೊ ಬನ್ನಿ, ನಾನು ಫಸ್ಟ್ ನಿಮಗೆ, ನಾವೀಗ ಹನಿನ ಯೂಸ್ ಮಾಡ್ತಿದ್ದೀವಿ ಅಲ್ವಾ. ಸೊ ಹನಿನ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿನಲ್ಲಿ ಆಂಟಿ ಆಕ್ಸಿಡೆಂಟ್ ಏನಿರುತ್ತಲ್ಲ ಅದನ್ನ ಇಂಪ್ರೂವ್ ಮಾಡುತ್ತೆ ಹನಿ. ಆ್ಯಂಡ್ ನಮ್ಮ ಬ್ಲಡ್ ಪ್ರೆಷರ್ ಏನಿರುತ್ತಲ್ಲ ಅದನ್ನ ನಮಗೆ ಕಡಿಮೆ ಮಾಡಲಿಕ್ಕೆ ನಮಗೆ ಯೂಸ್ ಆಗುತ್ತೆ ಹನಿ, ಓಕೆನಾ. ಸೊ ಇದರಿಂದ ನಮಗೆ ಏನು ಯೂಸ್ ಅನ್ನೋದು ಗೊತ್ತಾಯ್ತು. ಸೊ ನೆಕ್ಸ್ಟ್ ಬನಾನಾನ ನಾವು ತಿಂತೀವಿ. ಸೊ ಬನಾನಾದಿಂದ ಏನು ಯೂಸಪ್ಪ ಅಂದರೆ ಅದರಲ್ಲಿ ನಮಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಬನಾನಾದಿಂದ, ಓಕೆ. ಸೊ ನಾವು ಬನಾನಾ ತಿನ್ನೋದ್ರಿಂದ ನಮ್ಗೆ ಒಳ್ಳೆ ನ್ಯೂಟ್ರಿಯೆಂಟ್ ಸಿಗುತ್ತೆ. ಆ್ಯಂಡ್ ಈ ಬನಾನಾದಲ್ಲಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಏನಿರುತ್ತೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಹಾರ್ಟ್ಗೆ ಕೂಡ ಬನಾನಾ ಒಂದು ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ನೀವು ಒಂದು ಬನಾನಾ ತಿನ್ನೋದ್ರಿಂದ ನಿಮ್ಮ ಹೊಟ್ಟೆ ಹಸಿವು ಏನಿರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಮಾಡುತ್ತೆ, ಹಸಿವನ್ನ ಕಡಿಮೆ ಮಾಡುತ್ತೆ ಬನಾನಾ, ಓಕೆ. ಸೊ ನೆಕ್ಸ್ಟು ನಾವಿಲ್ಲಿ ಹಾಲು. ಸೊ ನಮ್ಮ ಡೈಲಿ ಲೈಫಲ್ಲಿ ನಾವು ಹಾಲನ್ನ ತಗೊಳ್ಳೋದ್ರಿಂದ ಏನು ಯೂಸ್ ಅಂತ ನಿಮ್ಗೆ ಹೇಳ್ತೀನಿ. ನಾವು ಹಾಲನ್ನ ತಗೊಳ್ಳೋದ್ರಿಂದ ನಮ್ಮ ಬೋನ್ ಡೆನ್ಸಿಟಿ ಏನಿರುತ್ತೆ ಅದು ಹೆಚ್ಚಾಗುತ್ತೆ. ನಮ್ಮ ಬೋನ್ಸ್ ಏನಾಗುತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಹಾಲು ಕುಡಿಯೋದ್ರಿಂದ, ಓಕೆ. ಆ್ಯಂಡ್ ನಮ್ಮ ಬಾಡಿಲಿರುವಂಥ ಮಸಲ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಆ್ಯಂಡ್ ಮೇನ್ ಏನಂದರೆ ವಿಟಮಿನ್ ಬಿ ಅನ್ನೋದು ನಮಗೆ ಹಾಲಿನಲ್ಲಿ ಸಿಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ನಾವಿಲ್ಲಿ ವಾಲ್ನಟ್ನ ತೊಗೊಂಡಿದ್ದೀವಿ. ನಾವೆಲ್ಲರೂ ಸೇವನೆ ಮಾಡ್ತೀವಿ, ಬಟ್ ಇದರಿಂದ ಏನೇನು ಯೂಸ್ಫುಲ್ ಅಂತ ನಮಗೆ ಗೊತ್ತಾಗ್ಬೇಕನ್ನೋದು ಕಾರಣ ನಾನು ನಿಮಗೆ ಈ ಟಿಪ್ಸ್ನ ಹೇಳ್ತಾ ಹೋಗ್ತಿದ್ದೀನಿ. ಆ್ಯಂಡ್ ನೀವು ವಾಲ್ನಟ್ನ ತಗೊಳ್ಳೋದ್ರಿಂದ ನಿಮಗೆ ಇದರಿಂದ ಒಳ್ಳೆ ಹೆಲ್ದಿ ಫ್ಯಾಟ್ ಸಿಗುತ್ತೆ. ನಿಮಗೆ ಕೆಟ್ಟ ಫ್ಯಾಟ್ ಅಲ್ಲ, ಒಳ್ಳೆ ಹೆಲ್ದಿ ಫ್ಯಾಟ್ ನಮ್ಮ ದೇಹದಲ್ಲಿ ಖಂಡಿತವಾಗ್ಲೂ ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ಇದರಿಂದ ನಮ್ಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ನಮ್ಗೆ ಇದರಿಂದ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಬಾದಾಮ್. ಸೊ ಬಾದಾಮ್ ಏನ್ಗೆ ನಮ್ಮ ಹಾರ್ಟ್ಗೆ ತುಂಬಾ ಒಳ್ಳೇದು ಬಾದಾಮ್, ಓಕೆ. ಆ್ಯಂಡ್ ನಿಮ್ಗೆ ಏನಾದ್ರು ಬ್ಲಡ್ ಶುಗರ್ ಇರೋದಾದ್ರೆ ಇದು ಕೂಡ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ವೆಯ್ಟ್ ಕೂಡ ರೆಡ್ಯೂಸ್ ಆಗ್ಲಿಕ್ಕೆ ಬಾದಾಮು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಕ್ಯಾಶ್ಯೂನ ಅಂದ್ರೆ ಗೋಡಂಬಿನ ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಹಾರ್ಟ್ಗೆ ಕೂಡ ತುಂಬ ಒಳ್ಳೆಯದು, ಹಾರ್ಟ್ ಡಿಸೀಸ್ಗೆ, ಓಕೆನಾ. ಹಾರ್ಟ್ ಡಿಸೀಸ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ನಿಮ್ಮ ಸ್ಕಿನ್ಗೆ ಕೂಡ ಗೋಡಂಬಿ ಏನಾಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ, ಓಕೆನಾ, ಒಳ್ಳೇದಾಗಿರುತ್ತೆ. ಅಥವಾ ಈ ಜ್ಯೂಸ್ನ ನೀವು ಕುಡಿಯೋದ್ರಿಂದ ಏನೇನು ಯೂಸ್ ಆಗುತ್ತೆ, ಏನೇನು ಬೆನಿಫಿಟ್ ಇದೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ. ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಜಿಮ್ಮಿಗೆ ಹೋಗೋರು ಇರ್ತಾರೆ. ಸೊ ಜಿಮ್ ಹೋಗೋರು ಎವ್ರಿ ಡೇ ಬನಾನಾನ ಸೇವನೆ ಮಾಡಬೇಕು, ಅಂದರೆ ಎವ್ರಿ ಡೇ ಬನಾನಾ ಇಂಟೇಕ್ ಮಾಡಬೇಕು ಅಂತ ಜಿಮ್ಮಿಂದ ನಿಮಗೆ ಕೋಚ್ ಏನಿರ್ತಾರೆ ಅವ್ರು ನಿಮಗೆ ಖಂಡಿತ ಜಿಮ್ ಹೋಗೋರಿಗೆ ಗೊತ್ತಿರುತ್ತೆ.
ಸೊ ನಿಮ್ಗೆ ಬನಾನಾ ತಗೊಳ್ಳಿ ಅಂಡ್ ಮಿಲ್ಕ್ ತಗೊಳ್ಳಿ, ಡ್ರೈ ಫ್ರೂಟ್ಸ್ ತಗೊಳ್ಳಿ, ಎಗ್ನ ತಗೊಳ್ಳಿ ಅಂತ ಎಲ್ಲ ಹೇಳ್ತಾರೆ. ಸೊ ಆ ರೀಸನ್ಸ್ ಇಂದಾನೆ ಅವರು ನಿಮ್ಗೆ ಹೇಳೋದು. ನೀವು ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ಅನ್ವಾಂಟೆಡ್ ಫ್ಯಾಟ್ ಏನಾಗುತ್ತೆ ರೆಡ್ಯೂಸ್ ಆಗುತ್ತಲ್ವಾ. ಸೊ ನಿಮ್ಗೆ ಕೂಡ ಒಳ್ಳೆ ಹೆಲ್ದಿ ಫ್ಯಾಟ್ ನಿಮ್ಮ ದೇಹಕ್ಕೆ ಸೇರ್ಬೇಕು ಅನ್ನೋ ರೀಸನ್ಸ್ ಇಂದ ಅವರು ನಿಮ್ಗೆ ಡ್ರೈ ಫ್ರೂಟ್ಸ್ ತಗೊಳ್ಳಿ, ಬನಾನಾ ತಗೊಳ್ಳಿ, ಮಿಲ್ಕ್ ತಗೊಳ್ಳಿ, ಎಗ್ ತಗೊಳ್ಳಿ ಅಂತ ನಿಮ್ಗೆ ಸಜೆಸ್ಟ್ ಮಾಡೋದು. ಸೊ ಯಾರ್ಯಾರೆಲ್ಲ ಜಿಮ್ ಹೋಗ್ತಿದ್ದೀರಲ್ಲ, ಸೊ ಅವರು ಕೂಡ ಈ ಶೇಕ್ ನ ಮಾಡ್ಕೊಡೋದ್ರಿಂದ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ. ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನಾನು ಫಸ್ಟ್ ಈಗ ಇಲ್ಲಿ ಒಂದು ಫುಲ್ ಬನಾನಾನ ಆಡ್ ಮಾಡ್ಕೊತಾ ಇದ್ದೀನಿ. ಇದನ್ನ ನೀವು ಸಣ್ಣದಾಗಿ ಚಾಪ್ ಮಾಡಾದ್ರೂ ಹಾಕೊಳ್ಳಿ, ಇಲ್ಲ ಅಂದ್ರೆ ಜಸ್ಟ್ ಈ ರೀತಿ ಪೀಸ್ ಮಾಡಿ ಕೂಡ ನೀವು ಹಾಕೊಬಹುದು. ಓಕೆನಾ. ಸೊ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪನೇ ಹನಿನ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲೀಗ ಒಂದು ಹಾಫ್ ಸ್ಪೂನ್ ಅಷ್ಟು ಹನಿನ ಆಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಓಕೆ. ಸೊ ನೆಕ್ಸ್ಟ್ ನಾನಿಲ್ಲಿ ಡೇಟ್ಸ್ ಏನ್ ಇಟ್ಕೊಂಡಿರ್ತೀನಲ್ವಾ, ಈ ಡೇಟ್ಸ್ ಇಂದ ಇದ್ರೊಳಗಡೆ ರಿಮೂವ್ ಮಾಡ್ಬಿಟ್ಟು ನೀವು ಆಡ್ ಮಾಡ್ಕೊಳ್ಳಿ. ಅಂಡ್ ನಾನೀಗ ವಾಲ್ನಟ್ ನ ಆಡ್ ಮಾಡ್ಕೊತಾ ಇದ್ದೀನಿ. ಅಂಡ್ ನಾನಿಲ್ಲಿ ಬಾದಾಮ್ ಮತ್ತೆ ಗೋಡಂಬಿನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಅಂಡ್ ಇಲ್ಲಿ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ ನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ನೀವು ಐಸ್ ಕ್ಯೂಬ್ಸ್ ನ ಯಾವುದೇ ರೀತಿ ಕ್ಯಾಲರಿ ಆಗುತ್ತೆ ಅಂತ ಅದನ್ನ ಯಾವತ್ತೂ ಮಿಸ್ಟೇಕ್ ಮಾಡ್ಕೋಬೇಡಿ. ಐಸು ಅಥವಾ ವಾಟರು, ನೀವು ವಾಟರ್ನ ಇಂಡೈರೆಕ್ಟ್ ಆಗಿ ಐಸ್ ಆಗಿ ತಗೊಳ್ತಾ ಇದ್ದೀರಾ. ವಾಟರ್ ಬಂದ್ಬಿಟ್ಟು 0 ಕ್ಯಾಲರೀಸ್. ಓಕೆನಾ. ಈ ವಾಟರ್ ಎಷ್ಟು ಇಂಟೇಕ್ ಮಾಡ್ತೀರಾ ಅದಷ್ಟು ನಿಮ್ಮ ದೇಹಕ್ಕೆ ಒಳ್ಳೇದು. ಸೊ ಐಸ್ ನ ತಗೊಳ್ಳೋದ್ರಿಂದ ನಿಮ್ಗೆ ಯಾವ ರೀತಿಯಾದಂತ ಕ್ಯಾಲರೀಸ್ ನಿಮ್ಮ ಡಯಟ್ ಅಲ್ಲಿ ಆಡ್ ಆಗಲ್ಲ. ಅಂಡ್ ಸೊ ನಾನು ಇವಾಗ ಇಲ್ಲಿ 1 ಗ್ಲಾಸ್ ಅಷ್ಟು ಮಿಲ್ಕ್ ನ ಕೂಡ ಆಡ್ ಮಾಡ್ತಾ ಇದ್ದೀನಿ. ಓಕೆ. ಸ್ವಲ್ಪ ಈಗ ನಾವು ಬನಾನಾ, ಡ್ರೈ ಫ್ರೂಟ್ಸ್ ಮತ್ತೆ ಮಿಲ್ಕ್ ಏನ್ ಆಡ್ ಮಾಡಿದೀವಲ್ಲ, ಇದೆಲ್ಲ ಸ್ವಲ್ಪ ಥಿಕ್ ಆಗುತ್ತೆ ನಾವು ಗ್ರೈಂಡ್ ಮಾಡಿದಾಗ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ವಾಟರ್ನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡಾದ್ರೂ ಆಡ್ ಮಾಡ್ಕೋಬಹುದು, ಇಲ್ಲ ಬಿಫೋರ್ ನೀವು ಈ ರೀತಿಯಾಗಿ ನಾನೊಂದು ಇಲ್ಲಿ ಒಂದು 1/4 ಬಾಟಲ್ ಅಷ್ಟು ಇಷ್ಟು ನಾನು ವಾಟರ್ನ ಆಡ್ ಮಾಡ್ಕೊಂಡಿದ್ದೀನಿ. ಓಕೆನಾ. ನೀವು ಯಾವುದೇ ರೀತಿಯಾದಂತ ಶುಗರ್ನ ಆಡ್ ಮಾಡಿದ್ರೆ ನಿಮ್ಮ ಡಯಟ್ ಅಲ್ಲಿ ಮಿಸ್ ಆಗುತ್ತೆ. ಸೊ ಶುಗರ್ನ ಆಡ್ ಮಾಡೋದ್ಕಿಂತ ಒಂದು ಹಾಫ್ ಸ್ಪೂನ್ ಅಷ್ಟು ಹನಿನ ಆಡ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಶುಗರ್ ಅಥವಾ ಹನಿ ಯಾವುದು ಬೇಕಾಗಲ್ಲ, ಬಿಕಾಸ್ ಬನಾನೆ ಸ್ವೀಟ್ ಇರುತ್ತೆ ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ. ಸೊ ಬನ್ನಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಡೈರೆಕ್ಟ್ ಆಗಿ ಹಾಗೆ ಯೂಸ್ ಮಾಡ್ಕೊಳ್ಳಿ, ಅದು ಡ್ರೈ ಫ್ರೂಟ್ಸ್ ಸಿಕ್ಕುತ್ತೆ ಅಂತ ನೀವು ಇದು ಮಾಡ್ಕೊಳ್ಳೋಂಗಿಲ್ಲ. ನಿಮಗೆ ಬೇಕಾದ್ರೆ ಇದ್ರ ಮೇಲೆ ಸ್ವಲ್ಪ ಹನಿನ ಕೂಡ ಆಡ್ ಮಾಡ್ಕೊಳ್ಳಿ ಬೇಕಾದ್ರೆ. ನನಗೇನು ಬೇಡ ಅನ್ಸುತ್ತೆ, ಬಟ್ ಈ ರೀತಿಯಾಗಿ ನೀವು ಜಸ್ಟ್ ಡೆಕೋರ್ ಮಾಡ್ಕೊಂಡ್ರೆ. ಸೊ ಎಸ್, ಈಗ ನಮ್ಮ ಒಂದು ಹೆಲ್ದಿ ಹಾಗೂ ಡಯಟ್ ಮೈಂಟೈನ್ ಮಾಡುವಂತ ಒಂದು ಹೆಲ್ದಿ ಬನಾನಾ ಸ್ಮೂದಿ ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ಬನಾನಾ ಸ್ಮೂತಿನ ಮಾಡಿದೆ ಅಂತ. ಸೊ ಇದು ತುಂಬಾನೇ ಈಸಿ ಅಂಡ್ ಹೆಲ್ದಿನೂ ಕೂಡ. ಇದನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಹೆಲ್ತ್ಗೆ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ. Until then, take it. Bye bye. Lots of love.